ನಮಸ್ಕಾರ. ಇವತ್ತು ನಾವು ಒಂದು ಹೊಸದು ಎಪಿಸೋಡ್ ಸ್ಟಾರ್ಟ್ ಮಾಡತ್ತಿದ್ದೀವಿ. ಇದನ್ನು ನಮ್ಮ ಲಾಗ್ಸ್ದಾಗ ಆಟೋ ಲಾಗ್ಸ್ ಅಂಥೇಳಿ ಎಲ್ಲ ಕಾರ್ ಬಗ್ಗೆ ಡೀಟೇಲ್ಸು, ಏನೇನು ಬರ್ತೈತಿ, ಸ್ಪೆಸಿಫಿಕೇಷನ್ಸು, ಹೆಂಗಿರ್ತೈತಿ, ಹೆಂಗೆ ಪರ್ಚೇಸ್ ಮಾಡಬೇಕು, ಯಾವ ಮಾಡೆಲ್ ಪರ್ಚೇಸ್ ಮಾಡಬೇಕು, ಯಾವ ವೇರಿಯಂಟ್ ತೊಗೊಂಡ್ರೆ ಕಾಸ್ಟ್ ಸೇವಿಂಗ್ ಇರ್ತೈತಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಬನ್ನಿರಿ. ನಮಸ್ಕಾರ. ಸೊ ಈ ಕಾರ್ ಹೆಸರು ಬಂದುಬಿಟ್ಟು ಟೊಯೋಟಾ ಗ್ಲಾನ್ಸಾ ಅಂಥೇಳಿ. ಇದು ಮಾಡಲು ಈ ಬೇಸ್ ವೇರಿಯಂಟ್ ಅಂತ ಹೇಳ್ಬೋದು. ಬೇಸ್ ವೇರಿಯಂಟ್ ಅಂತ ಒಂದು ಟಾಪ್ ಹೆಂಗೆ ಮಾಡಿದ್ದೀನಿ ಅನ್ನೋ ಅದು ಹೇಳ್ತೀನಿ ನಾನು ಈ ವಿಡಿಯೋದಾಗ. ಇದ್ರ ಇಂಜಿನ್ ಸ್ಪೆಸಿಫಿಕೇಶನ್ ಬಂದುಬಿಟ್ಟು 1197 cc 4 cylinder ಇಂಜಿನ್ ಆ್ಯಂಡ್ ಮ್ಯಾಕ್ಸಿಮಮ್ ಪವರ್ ಇಸ್ 66 kW ಆ್ಯಂಡ್ ಟಾರ್ಕ್ ಈಸ್ 113 ಟಾರ್ಕ್ ಅಂತ ಹೇಳ್ಬೋದು. ಇದು ಒಂದು 5 ಸೀಟಿಂಗ್ ಕೆಪಾಸಿಟಿ ಕಾರು. ಸ್ಪೇಸ್ ಹಂಗೆ ತೋರಿಸ್ತೀನಿ ಬರ್ರಿ. ಈಗಿನ ಬೇಸ್ ಮಾಡೆಲ್ದಾಗ ಒಂದು ಕಂಪ್ನಿ ಮಾಡಿದ್ದು ಒಂದು ಸ್ಪೆಸಿಫಿಕೇಶನ್ ಏನಪ್ಪ ಅಂತಂದ್ರೆ, ಇಂದು 3 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರ್ತಾವೆ. 3 ಏನು ಪ್ಯಾಸೆಂಜರ್ಸ್ ಕೊಂಡಿರ್ತಾವಲ್ಲ, 3ಗೂ ಹೆಡ್ ರೆಸ್ಟ್ ಕೊಡ್ತಾರೆ. ಒಂದು ಸೇಫ್ಟಿ ಮೆಜರ್ಸ್ ಅಂತ ಹೇಳ್ಬೋದು. ಇದು ಬೂಟ್ ಸ್ಪೇಸ್ ನೋಡೋಣ ಬರ್ರಿ, ಎಷ್ಟೈತಿ, ಏನು ಕೆಪಾಸಿಟಿ ಕೊಟ್ಟಿದ್ದಾರೆ, ಎಷ್ಟು ಸಾಮಾನು ಹಿಡಿತಾವನ್ನ ಅದನ್ನು ನೋಡಿ ತೋರಿಸ್ತೀನಿ. ಇದ್ರಾಗ ದಿಸ್ ಇಸ್ ದ ಬೂಟ್ ಸ್ಪೇಸ್. 318 ಲೀಟರ್ಸ್ ಬೂಟ್ ಸ್ಪೇಸ್ ಐತಿ. ಇದ್ರಾಗ 2 ದೊಡ್ಡ ಸೂಟ್ ಕೇಸ್ ಆರಾಮ್ ಕೊಂಡಿರ್ತಾವೆ. 4-5 ಪ್ಯಾಸೆಂಜರ್ಸ್ ಇದ್ರೆ ಅವ್ರದ್ದು ಸಾಮಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ದಿಸ್ ಇಸ್ ಹ್ಯೂಜ್ ಅಂತ ಹೇಳ್ಬೋದು. ಆಮೇಲೆ ಇದ್ರಾಗ ಕೆಳಗೆ ಸ್ಟೆಪ್ನಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಟೈರ್ ಪ್ರೊಫೈಲ್ ಬಂದ್ಬಿಟ್ಟು 185/65 R15 ಅಂತ ಹೇಳ್ಬೋದು. ಫ್ಯಾಟ್ ಐತಿ ಮತ್ತು ಸ್ಟೆಬಿಲಿಟಿ ಭಾಳ ಬರ್ತೈತಿ. ಇವರಿಗೆ ಮುಂದೆ ಡಿಸ್ಕ್ ಬ್ರೇಕ್ ಅದಾವ, ಹಿಂದೆ ರಿಯರ್ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಇದ್ರಾಗ. ಈ ಗಾಡಿದ ಹೆಡ್ಲೈಟ್ಸ್ ಬಂದ್ಬಿಟ್ಟು ಪ್ರೊಜೆಕ್ಟರ್ ಹೆಡ್ಲೈಟ್ ಅದಾವ. ನೋಡೋಕ್ಕೂ ಭಾಳ ಡಿಸೆಂಟ್ ಕಾಣ್ತೈತಿ ಮತ್ತು ಚಂದ ಕಾಣ್ತೈತಿ. ಸ್ವಲ್ಪ ಕ್ರೋಮ್ ಗಾರ್ನಿಶ್ ಕೊಟ್ಟಿದ್ದಾರೆ ಇವರ ಒಳಗಡೆ. ಇದ್ರದ್ದು ಮಿರರ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಅದಾವ. ಸೈಡ್ ಮಿರರ್ಸ್ ORM ಅಂತ ಹೇಳ್ಬೋದು. ಇದು ಮ್ಯಾನ್ಯುವಲ್ ಅಡ್ಜಸ್ಟಿಂಗ್ ಅದಾವು, ಎಲೆಕ್ಟ್ರಾನಿಕ್ ಇಲ್ಲ ಈ ವೇರಿಯಂಟ್ದಾಗ. ಮತ್ತು ಇಂಟೀರಿಯರ್ದಾಗ ನೋಡ್ಬೋದು, ಇಲ್ಲಿ 4 ಪವರ್ ವಿಂಡೋ ಬರ್ತಾವೆ, 4 ಸೈಡ್. ಆಮೇಲೆ ವಿಂಡೋಸ್ ಲಾಕ್ಸ್ ಬರ್ತೈತಿ, ಪವರ್ ವಿಂಡೋ ಲಾಕ್. ಸೊ ಇದ್ರಾಗ ಬಂದ್ಬಿಟ್ಟು ಹೆಡ್ಲೈಟ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ನಿಮ್ಗೆ ಎಷ್ಟು ಥ್ರೋ ಬೇಕು, ಹೆಂಗೆ ಬೇಕು, ಲೆವೆಲು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಆಟೋ ಸ್ಟಾರ್ಟ್ ಆ್ಯಂಡ್ ಆನ್ ಆಫ್ ಐತಿ. ಎಲ್ಲರ ಸಿಗ್ನಲ್ ನಂಗೆ ಗಾಡಿ ನಿಂತಂದ್ರೆ ಆಟೋಮೆಟಿಕ್ ಬಂದ್ ಆಕೈತಿ. ದಿಸ್ ಇಸ್ ಡನ್ ಫಾರ್ ದ ಫ್ಯೂಲ್ ಎಫಿಷಿಯನ್ಸಿ ಸೇವ್ ಮಾಡಬೇಕು, ಫ್ಯೂಲ್ ಸೇವ್ ಮಾಡ್ಬೇಕಂತ ಈ ಟೆಕ್ನಿಕ್ ಮಾಡಿದ್ದಾರೆ. ಆಟೋಮೆಟಿಕ್ ಮತ್ತು ಕ್ಲಚ್ ಮೇಲೆ ಕಾಲ್ ಕೊಟ್ಟರೆ ಗಾಡಿ ಮತ್ತೆ ಸ್ಟಾರ್ಟ್ ಆಕೈತಿ. ಆಮೇಲೆ ಇದ್ರಾಗ ಹೀಲ್ ಅಸಿಸ್ಟು ಐತಿ. ದಿಸ್ ಈಸ್ ದ AC ಪಾರ್ಟ್. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಐತಿ ಇದ್ರಾಗ. ಈ ವೇರಿಯಂಟ್ದಾಗ ಇವ್ರು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟ ಗಾಡಿ ಒಂದು ಎನ್ಹಾನ್ಸ್ ಲುಕ್ ಕೊಟ್ಟಿದ್ದಾರೆ. ಮತ್ತು ಇಂಟೀರಿಯರ್ ನೋಡ್ಬೇಕಂದ್ರೆ ಇವರು ಡ್ಯೂಯಲ್ ಟೋನ್ದಾಗ ಐತಿದ ಬ್ಲ್ಯಾಕ್ ಮತ್ತು ಬೀಚ್, ಮತ್ತು ಮ್ಯಾಲಿಂದ ಡ್ಯಾಶ್ ಬೋರ್ಡ್ ಎಲ್ಲ ಬ್ಲ್ಯಾಕ್ದಾಗ ಕೊಟ್ಟಿದ್ದಾರೆ. ಸೊ ಈ AC-ದಾಗ ನೋಡ್ಬೋದು ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಐತಿ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಹೊರಗಿಂದ ಎಷ್ಟು ನಿಮಗೆ ಟೆಂಪ್ರೇಚರ್ ಐತಿ ಅದು ಒಳಗಿನ ಟೆಂಪ್ರೇಚರ್ ತಾನೇ ಮೇಂಟೈನ್ ಮಾಡ್ಕೋತೈತಿ. ಆಮೇಲೆ ಇದ್ರಾಗ ನಾಬ್ ಕೊಟ್ಟಿದ್ದಾರೆ, ಇದು ಅಡ್ಜಸ್ಟ್ಮೆಂಟ್ ಮಾಡೋಕೆ ಫ್ಯಾನ್ದ. ಆಮೇಲೆ ಈ ಸೈಡ್ ಟೆಂಪ್ರೇಚರ್ ಸೆಟ್ ಮಾಡೋದು ಇರ್ತೈತಿ. ಫ್ರಂಟ್ ಐತಿ, ರಿಯರ್ ಐತಿ. ಆಮೇಲೆ AC ಯಾವ ಸೈಡ್ ಬೇಕು ಆ ಸೈಡ್ ಎಲ್ಲ ಸೆಟ್ ಮಾಡ್ಕೋಬೋದು ಇದ್ರಾಗ. ಸೊ ಈಗ ಬೇಸ್ ವೇರಿಯಂಟ್ನಾಗ ನಾ ಏನು ಇದ್ರಾಗ ಟಾಪ್ ಮಾಡಿದ್ದೀನಿ, ಏನು ಹಾಕಿದ್ದೇನೆ ಅನ್ನೋದು ನಾ ಹೇಳ್ತೇನೆ ನಿಮಗೆ. ಸೊ ದಿಸ್ ಈಸ್ ದ ಸ್ಕ್ರೀನ್. ಈ ಸ್ಕ್ರೀನ್ ನೋಡ್ಬೋದು, 9 inch ಐ ಕಾಪರ್ ಸ್ಕ್ರೀನ್ ಐತಿದೆ. ಇದ್ರಾಗ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಐತಿ. ಮೊಬೈಲ್ ಕನೆಕ್ಟ್ ಆಗ್ತೈತಿ, ಬ್ಲೂಟೂತ್ ಕನೆಕ್ಟ್ ಆಗ್ತೈತಿ. ಯು ಕ್ಯಾನ್ ವಾಚ್ ದ ಫಿಲ್ಮ್ಸ್, ಎವ್ರಿಥಿಂಗ್. ವಿತ್ 4 ಸ್ಪೀಕರ್ ಹಾಕಿದ್ದೀನಿ. ಪಯನಿಯರ್ ಸ್ಪೀಕರ್ಸ್ ಅದಾವ ಇದ್ರಾಗ. ಇದು ಸಿಸ್ಟಮು ಮತ್ತು ಇದು 4 ಸ್ಪೀಕರ್ಸ್ ಏನದಾವಲ್ಲ, 1 year ವ್ಯಾರಂಟಿ ತೊಗೊಂಡೇನಿ, ಸ್ಟ್ಯಾಂಡರ್ಡ್ ಕ್ವಾಲಿಟಿದ. ಅದು ಎಲ್ಲಿ ತೊಗೊಂಡೇನೋ ಅದನ್ನು ನಾ ಹೇಳ್ತೀನಿ ನಿಮ್ಗೆ. ಡಿಸ್ಕ್ರಿಪ್ಷನ್ದಾಗ ನಂಬರು, ಕಾಂಟ್ಯಾಕ್ಟು ಹಾಕಿರ್ತೀನಿ. ಸೊ ದಿಸ್ ಒಳಗಿಂದ ಆಮೇಲೆ ಈಸ್ಟ್ ಮಾಡಿದ್ದೀನಿ. ಸೀಟ್ ಕವರ್ಸ್ ಒಂದು ಕಡೆ ತೊಗೊಂಡಿದ್ದೀನಿ, ನಾನು ಪರ್ಚೇಸ್ ಮಾಡಿದ್ದೀನಿ. ಸೀಟ್ ಕವರ್ಸ್ ಭಾಳ ಚಂದ ಫಿಟ್ಟಿಂಗ್ ಮಾಡಿದ್ದಾರೆ. ಸ್ಕಿನ್ ಫಿಟ್ಟಿಂಗ್ ಅಂತ ಹೇಳ್ಬೋದು. ಇದು ಸ್ವಲ್ಪ ಬ್ಲ್ಯಾಕ್ ರೆಡ್ ಕಾಂಬಿನೇಷನ್ ಇರಲಿ ಅಂತ ಇಂಟೀರಿಯರ್ನ ಸ್ವಲ್ಪ ಬ್ಲ್ಯಾಕ್ ಮಾಡ್ಕೊಂಡಿದ್ದೀವಿ.
ಸೊ ಈ ಥರದ ಡ್ರೈವ್ ಬಗ್ಗೆ ಹೇಳ್ಬೇಕಂತಂದ್ರೆ ನಾ ಇಲ್ಲಿ ಮಟ್ಟ 3900 ಕಿಲೋಮೀಟರ್ ರನ್ ಮಾಡಿದ್ದೀನಿ. ಸೊ ಎವರೇಜ್ ಬಂದ್ಬಿಟ್ಟು ಅರೌಂಡ್ 21 ನನಗೆ ಇದು ಕೊಟ್ಟೈತಿ. ಇಲ್ಲಿ ನೀವು ಡಿಸ್ಪ್ಲೇದಾಗ ನೋಡ್ಬೋದು 21 ಎವರೇಜ್ ಕೊಟ್ಟೈತಿ ವಿತ್ AC. ಸೊ ಇಲ್ಲಿ ಬಂದ್ಬಿಟ್ಟು ಇದು ಗೇರ್ ನಾಬ್ ಬರ್ತೈತಿ. ಹಿಂಗೆ ಇಲ್ಲಿ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ನೀವು ಮೊಬೈಲ್ಸ್ ಅದು ಇಲ್ಲಿ ಇಡ್ಬೋದು. ಸೊ ಇಲ್ಲೊಂದು 120 ವಾಟ್ಸ್ ಸಾಕೆಟ್ ಐತಿ, 12 ವಾಟ್ ಚಾರ್ಜರ್ ಐತಿ ಮೊಬೈಲ್ಗೆ, ಫಾಸ್ಟ್ ಚಾರ್ಜ್ ಆಗ್ತೈತಿ. ಸೊ ಇಲ್ಲಿ ನೋಡ್ತಿರ್ಬೇಕು ನಾವು ಬ್ಯಾಕ್ ಸೈಡ್ ಏನು ಪ್ರೊವೈಡ್ ಮಾಡಿದ್ದಾರೆ, ಇಲ್ಲಿ ಒಂದು ಚಾರ್ಜರ್ ಕೊಟ್ಟಿದ್ದಾರೆ, ಸಾಕೆಟ್ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಯಾರು ಇರ್ತಾರ ಯಾರಿಗೂ ಇಲ್ಲಿ ಮೊಬೈಲ್ ನೀವು ಹಚ್ಚಿ ಚಾರ್ಜ್ ಇಡ್ಬೋದು. ಇಲ್ಲೊಂದು ಸ್ವಲ್ಪ ಸಣ್ಣ ಸ್ಟೋರೇಜ್ ಕೊಟ್ಟಿದ್ದಾರೆ. ಇದ್ರದ್ದು ಮಾಡಲ್ ನೀವು ವೇರಿಯಂಟ್ ಚೇಂಜ್ ಮಾಡ್ಕೊಂತ ಹೋದ್ರೆ, ಹೈಯರ್ ಮಾಡಲ್ ಹೋದ್ರೆ ಇಲ್ಲಿ ನಿಮ್ಗೆ AC ಯೂನಿಟ್ ಬರ್ತೈತಿ. ಬ್ಯಾಕ್ ಸೈಡ್ ಇದ್ದವ್ರಿಗೂ AC ವೆಂಟ್ಸ್ ಬರ್ತಾವೆ ಇಲ್ಲೇ. ಇದು ಸೀಟ್ ಈಗ ಬಂದ್ಬಿಟ್ಟು ನನ್ನ ಹೈಟ್ ಅಕಾರ್ಡಿಂಗ್ ಟು ಅಡ್ಜಸ್ಟ್ ಐತಿ ಡ್ರೈವಿಂಗ್ ಮಾಡ್ಬೇಕಾರೆ. ಇಲ್ಲಿ ನೀವು ಲೆಗ್ ರೂಮ್ ನೋಡ್ತಿರ್ಬೇಕು, ಇಟ್ ಸ್ಪೇಸ್ ಸಿಗ್ತೈತಿ ನಿಮಗೆ ಹಿಂದೆ. ಆಮೇಲೆ ಹೆಡ್ ರೂಮ್ ಚಲೋ ಸ್ಪೇಸ್ ಸಿಗ್ತೈತಿ ಇಲ್ಲಿ ಮೇಲ್ಗಡೆ. ಸೊ ಒಂದು ಜರ್ನಿ ಅಂತಂದ್ರೆ ಯು ಕ್ಯಾನ್ ಡ್ರೈವ್ ವೆರಿ ಕಂಫರ್ಟಬಲಿ ವಿತ್ 4 ಪೀಪಲ್ ಆರ್ 5 ಪೀಪಲ್ನೂ ಇರ್ಬೋದು. 5 ಪೀಪಲ್ ಅಂದ್ರೆ ಸ್ವಲ್ಪ ಲಾಂಗ್ ಜರ್ನಿದಾಗ ಸ್ವಲ್ಪ ಇನ್ ಬಿಟ್ವೀನ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತೈತಿ. ಬಟ್ 4 ಪೀಪಲ್ಸ್ ಡ್ರೈವಿಗೆ ಅಪ್ದಿ ಕಂಫರ್ಟೇಬಲ್ ಜರ್ನಿ ಇದೆ ಅಂತ ಹೇಳ್ಬೋದು. ಸೊ ಹೆಡ್ಲೈಟ್ ಬಗ್ಗೆ ನಾ ಹೇಳಿದ್ ನಿಮ್ಗೆ ಏನು ಅಪ್ಡೇಟ್ ಮಾಡಿದ ಅಂತ ಹೇಳಿ. ಸೊ ಇವರು ಹೆಲೋಜನ್ ಹೆಡ್ಲೈಟ್ ಬರ್ತಾವದು ಫಸ್ಟ್ ವಿತ್ ಪ್ರೊಜೆಕ್ಟರ್ ಇದನ್ನೈತಿ. ಸೊ ನಾ ಇದು ಚೇಂಜ್ ಮಾಡಿದ್ದೆ ಮೈ TVS ಹಾಕಾಯ್ ಪ್ಲಸ್ ಅಂತ ಹೇಳಿ 150 ವ್ಯಾಟ್ಸ್ ಹೆಡ್ಲೈಟ್ಸ್ ಅದಾವು. ಇದು ಹೆಡ್ಲೈಟ್ ನಾ ಈಗ ತೋರಿಸ್ತೀನಿ, ಜಸ್ಟ್ ನೋಡ್ರಿ. ಇದು ಹೆಡ್ಲೈಟ್ಸ್ ಅಪ್ಡೇಟ್ ಮಾಡಿದಾಗಿಂದ ನೈಟ್ ಥ್ರೋ ವಿಷನ್ ಭಾಳ ಚಲೋ ಐತಿ, ಡಿಸ್ಟೆನ್ಸು ಭಾಳ ಚಂದ ಕವರ್ ಆಗ್ತೈತಿ. 150 ವ್ಯಾಟ್ಸ್ ಇರೋದ್ರಿಂದ ಕ್ಲಿಯರ್ ವಿಸಿಬಿಲಿಟಿ ಐತೆ ಅಂತ ಹೇಳ್ಬೋದು. ಮುಂದಿನ ಫಿನಿಶ್ ನೋಡ್ಬೇಕಾದ್ರೆ ಇವ್ರು ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ, ಇಲ್ಲಿ ಬ್ಲ್ಯಾಕ್ ಇದನ್ನ ಕೊಟ್ಟಿದ್ದಾರೆ. ಟಚ್ ಭಾಳ ರಾಯಲ್ ಕಾಣ್ತೈತಿ ಗಾಡಿ ನೋಡ್ಬೇಕಾರೆ. ಇದು ಕ್ರೋಮ್ ಗಾರ್ನಿಶ್ ಏನೈತಲ್ಲ, ಇವರು ಕಂಪ್ನಿದಾಗ ಎಕ್ಸಸರೀಸ್ ಪಾರ್ಟ್ನ ತಗೊಂಡಿದ್ದ ಮ್ಯಾಲಿಂದ ಮತ್ತು ಕೆಳಗಿಂದು. ಮತ್ತು ಇದು ನೋಡ್ತಿರ್ಬೇಕು ನೀವು, ಇಲ್ಲಿ ಆರೆಂಜ್ ಲೈನ್ಸ್ ಅದಾವಲ್ಲ, ಇದಕ್ಕೆ ಡಿಫಾಗರ್ ಅಂತ ಹೇಳ್ತಾರೆ. ಇದು ನಿಮ್ಗೆ ಯಾವಾಗ ಹೆಲ್ಪ್ ಆಕೈತೆ ಅಂತಂದ್ರೆ ರೈನಿ ಸೀಸನ್ದಾಗ ಯಾವಾಗ ಫಾಗ್ ಹಿಡಿದಿರ್ತಲ್ಲ ಒಳಗೆ, ಇದನ್ನ ಗಾಡಿ ಹಿಂದಿನ ಗ್ಲಾಸ್ ಡಿಫಾಗ್ ಮಾಡಕ್ಕೆ ಹೆಲ್ಪ್ ಆಕೈತಿ. ಇದ್ರ ರೈಡ್ ಬಗ್ಗೆ ಹೇಳ್ಬೇಕಂತಂದ್ರೆ ವೆರಿ ಸ್ಮೂತ್ ಐತಿ, ಪಿಕಪ್ ಚಲೋ ಐತಿ. ಆಮೇಲೆ ಡ್ರೈವ್ ಕಂಫರ್ಟಬಿಲಿಟಿ ಹೆವಿ, ಆಮೇಲೆ ಸ್ಟೆಬಿಲಿಟಿ ಭಾಳ ಐತಿ ಗಾಡಿದ. ಆರಾಮ್ಸೆ ನೀವು 100 ಹೊಡೆದ್ರೂ ನಿಮಗೆ ಕೈಯಾಗ ಗಾಡಿ ಸ್ಟೆಬಿಲಿಟಿ ಭಾಳ ಇರ್ತೈತಿ. ಸೊ ಇದ್ರಾಗ ಏನೋ ಒಂದು ಟೆಕ್ನಿಕ್ ಮಾಡಿದಾರಪ್ಪ ಅಂತಂತಂದ್ರೆ 80 ಸ್ಪೀಡಿಗೆ ನಿಮ್ಗೆ ಅಲಾರಾಮ್ ಕೊಡ್ತೈತಿ ಗಾಡಿ. ವೆನ್ ಯು ರೀಚ್ 100 ಸ್ಪೀಡ್ಲ ಅವಾಗ ಡಬಲ್ ತ್ರಿಬಲ್ ಅಲಾರಾಮ್ ಬೆಲ್ ರಿಂಗ್ ಆಗಿ ಚಾಲು ಆಗ್ತೈತಿ. ಒಂದು ಸೇಫ್ಟಿಗೋಸ್ಕರ ಮಾಡಿದಾರು, ಅದಾಗ ಗುರ್ತಾಗ್ಲಿ ನೀವು ಯಾವ ಸ್ಪೀಡಿಗೆ ರೀಚ್ ಆಗಿದ್ದೀರಿ ಅಂತೇಳಿ. ಸ್ವಲ್ಪ ಕಂಟ್ರೋಲ್ನಾಗ ನೀವು ಡ್ರೈವ್ ಮಾಡ್ಬೋದು. 80 to 100 ಸ್ಪೀಡ್ದಾಗ ನೀವು ಹೊಡೆದ್ರೆ 21 to 22 ಎವರೇಜ್ ಇದೆ ಕಂಪ್ನಿಲಿ ಏನು ಫಿಕ್ಸ್ ಹೇಳಿದಾರಲ್ಲ, ಆ ಎವರೇಜ್ ನಿಮ್ಗೆ ಗಾಡಿ ಕೊಡ್ತದೆ. ಕಾಸ್ಟ್ ಕಡೆ ಬಂದಾಗ ಈ ಗಾಡಿ ನನಗೆ ಆನ್ ರೋಡ್ ಪ್ರೈಸ್ ಬಿದ್ದಿದ್ದು 8,60,000. 8,60,000ನಾಗ ನನಗೆ 50,000 ಡಿಸ್ಕೌಂಟ್ ಇತ್ತು ವಿತ್ ಎಕ್ಸ್ಚೇಂಜ್ ಕಾರ್ ಆಫರ್ ಅಂತ ಹೇಳಿ. ಸೊ ನಂಗೆ 8,10,000 ಮಟ್ಟ ಬಿದ್ದೈತಿ. ಅದಕ್ಕೆ ನಾ ಎಕ್ಸೆಸರೀಸ್ ಎಷ್ಟು ಹಾಕಿದ್ದೇನಪ್ಪ ಮ್ಯಾಲ್ ಅಂತಂತಂದ್ರೆ 30,000 ಎಕ್ಸೆಸರೀಸ್ ಹಾಕಿದ್ದೀನಿ. ಇಸ್ ಇನ್ಕ್ಲೂಡಿಂಗ್ ಸಿಸ್ಟಮ್, ಸ್ಪೀಕರ್ಸ್, ಹೆಡ್ಲೈಟ್ಸ್ ಆ್ಯಂಡ್ ಮತ್ತು ಏನೇನು ಹೊರಗೆ ಸ್ವಲ್ಪ ಗಾರ್ನಿಶ್ ಮಾಡಿದೇನಲ್ಲ ಅದೆಲ್ಲ ಕೂಡಿ ಹೇಳತ್ತೇನೆ ನಿಮ್ಗೆ. ಸೊ ಒಂದು ಬಜೆಟ್ ಫ್ರೆಂಡ್ಲಿ ಅಂತ ಹೆಂಗೆ ಹೇಳ್ಬೋದು ಅಂತಂದ್ರೆ ಇದ್ರದ್ದು ಹೈಯರ್ ಮಾಡಲ್ದಾಗ ಅದಾವ 1 lakh ಡಿಫ್ರೆನ್ಸ್ ಅದಾವ. ಇದ್ರ ಇನ್ನು 3 ವೇರಿಯಂಟ್ಸ್ ಅದಾವ ಇದ್ರ ಜೋಡಿ, ಅದಕ್ಕೆ 1 lakhs ಡಿಫ್ರೆನ್ಸ್ ಅದಾವ. ಸೊ ಟು ಸೇವ್ ಸಮ್ 2 to 3 lakhs ಅಂದ್ರೆ ಈ ಮಾಡಲ್ ತೊಗೊಂಡಿದ್ದೀನಿ ನಾನು. ಈ ಮಾಡಲ್ ತೊಗೊಂಡು ಒಂದು 30,000 to 40,000 ನೀವು ಎಕ್ಸ್ಪೆಂಡಿಚರ್ ಮಾಡಿದ್ರಂದ್ರೆ ಹಿಂಗೆ ಸೀಟ್ ಕವರ್ಸು, ಸ್ಪೀಕರ್ಸ್ ಎಲ್ಲ ನೀವು ಅಪ್ಡೇಟ್ ಮಾಡ್ಕೋಬೋದು ಗಾಡಿ. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸಿತ್ತು, ಚಲೋ ಅನ್ಸುತ್ತೆ ಅಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಕಮೆಂಟ್ನಾಗ ಈ ಕಾರ್ ಬಗ್ಗೆ ಏನೋ ಕೇಳೋದಿದ್ರೆ ಕೇಳ್ಬೋದು, ನಾನು ಆನ್ಸರ್ ಮಾಡ್ತೇನೆ ನಿಮಗೆ. ಮತ್ತು ಹಿಂಗೆ ಮತ್ತು ಆಟೋ ಲಾಗ್ಸ್ ಅದು ಏನಾರು ಬೇಕಾದರೆ, ಬೇರೆ ಕಾರ್ದು ಏನಾರು ಬೇಕಾದರೆ ನೀವು ನನಗೆ ಹೇಳ್ಬೋದು. ನಾ ಅದನ್ನು ಕನ್ನಡದಾಗ ಹಿಂಗೆಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಆಮೇಲೆ ಥ್ಯಾಂಕ್ ಯು. ಸೊ ಇದ್ರಾಗ ನೀವು ಯಾರಾದ್ರೂ ಹೊಸ ಕಾರ್ ತೊಗೊಂಡಿದ್ರಪ್ಪ ಅಂದ್ರೆ ಆ ಕಾರ್ ನೀವು ನಮ್ಮ ಚಾನಲ್ದಾಗ ರಿವ್ಯೂ ಮಾಡ್ಬೇಕಿತ್ತಂತಂದ್ರೆ ನೀವು ನನ್ನ ಕಮೆಂಟ್ನಾಗ ತಿಳಿಸ್ರಿ, ನಿಮಗೆ ಎಲ್ಲಿ ಬೇಕಾಗೋದು ಹೇಳ್ತೀನಿ. ಆ ಕಾರ್ ಬಗ್ಗೆ ಡೀಟೇಲ್ಸ್ ನಾವು ಕೊಡೋಕೆ ಟ್ರೈ ಮಾಡೋಣ ಜನರಿಗೆ. ಥ್ಯಾಂಕ್ ಯು. ಸೊ ಇದರ ಎಕ್ಸೆಸರೀಸ್ನ ಹಾಕೊಂಡಿದ್ದು ಒಂದು ಇಬ್ಬರದ ನಂಬರ್ನ ಇಲ್ಲಿ ಶೇರ್ ಮಾಡಿದ್ದೀನಿ. ಸಂದೀಪ್ ಅಂಥೇಳಿ ಸೂಪರ್ ಆಟೋ ಎಕ್ಸೆಸರೀಸ್ ಮತ್ತು ಆಟೋ ಗ್ಯಾಲರಿ ಅಂಥೇಳಿ ಕ್ಯಾಂಪ್ದಾಗ ಸೊಹೇಲ್ ಅಂತದಾರ. ಇವ್ರ ಕಡೆ ಜೆನ್ಯೂನ್ ಎಕ್ಸೆಸರೀಸ್ ಸಿಗ್ತಾವೆ ಎಲ್ಲ ಕಾರ್ದು. ಏನಾರ ಆಕ್ಸೆಸರೀಸ್ ಬೇಕಾದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ನಂಬರ್ಲೆ. ಈ ವೇರಿಯಂಟ್ದಾಗ ನಿಮಗೆ ಆಲ್ ಪವರ್ ವಿಂಡೋಸ್, ಡ್ರೈವರ್ ಸೈಡ್ ಆಟೋ ಅಪ್ ಆ್ಯಂಡ್ ಆಟೋ ಡೌನ್, ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್, ಗೇರ್ ಶಿಫ್ಟ್ ಇಂಡಿಕೇಟರ್ಸ್, ಡೇ ನೈಟ್ ರಿಯರ್ ವ್ಯೂ ಮಿರರ್, ಆಟೋ ಅಡ್ಜಸ್ಟೇಬಲ್ ಸ್ಟೇರಿಂಗ್ ಟಿಲ್ಟ್ ಇರ್ತೈತಿ, ಆಟೋ AC ಇರ್ತೈತಿ, ಸೆಂಟ್ರ್ ಕಾನ್ಸೋಲ್ ವಿತ್ ಕಪ್ ಹೋಲ್ಡರ್ ಎಲ್ಲ ಸಿಗ್ತೈತಿ ಇದ್ರಾಗ.
ಆಟೋ ಡೋರ್ ಲಾಕ್, ಹೈ ಸ್ಪೀಡ್ ಅಲರ್ಟ್, ಇಮೊಬಲೈಸರ್, ಫ್ರಂಟ್ 2 ಏರ್ ಬ್ಯಾಗ್ಸ್, ಡ್ರೈವರ್ ಪ್ಲಸ್ ಕೋ ಡ್ರೈವರಿಗೆ ಇರ್ತೈತಿ. ಮತ್ತು ಟೊಯೋಟಾ ಐ ಕನೆಕ್ಟ್ ಸಿಗ್ತೈತಿ ಇದ್ರ ಜೋಡಿ. ಫ್ರಂಟ್ ಸೀಟ್, ಬ್ಯಾಕ್ ಸೀಟ್ ಎಲ್ಲ ಅಡ್ಜಸ್ಟೇಬಲ್ ಹೆಡ್ ರೆಸ್ಟ್ ಸಿಗ್ತಾವೆ ಇದ್ರಾಗ. ಈ ಕಾರು ನಾವು ಪರ್ಚೇಸ್ ಮಾಡಿದ್ದು ಸುಧಾ ಟೊಯೋಟಾದಿಂದ. ಮಿಸ್ಟರ್ ಸಂದೀಪ್ ಅಂತ ಸೇಲ್ಸ್ ಎಕ್ಸಿಕ್ಯೂಟಿವ್ ಅದಾರ. ಅವ್ರ ನಂಬರ್ ಇಲ್ಲೂ ಡಿಸ್ಪ್ಲೇ ಆಗತೈತಿ, ಆಸ್ ವೆಲ್ ಆಸ್ ನಾ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಏನೋ ಕ್ವೇರೀಸ್ ಇದ್ರೂ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಶೋರೂಮ್ ಎಲ್ಲಿ ಬರ್ತೈತೆ ಅಂತಂದ್ರೆ ಅಪೋಸಿಟ್ ಸುವರ್ಣ ಸೌಧ, ಹಲ್ಗಾ, ಬೆಳಗಾವಿ.